ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಲಾತೀತ, ಗುಹೇಶ್ವರನ ಶರಣರು ನುಡಿದ ಸೋತಕಿಗಳಲ್ಲ ಕೇಳ ಮರುಳೆ. ಮಹಾನುಭಾವಿ ಅಲ್ಲಮಪ್ರಭುದೇವರು ಮಾತಿಗೆ ದೇವ ದೀವಿಗೆ ಎಂದಿದ್ದಾರೆ. ಮಹಾತ್ಮರ ಮಾತಿನಲ್ಲಿ ದೇವರನ್ನು ತೋರಿಸುವಂತಹ ಶಕ್ತಿ ಇದೆ. ಅಂತೆಯೇ ನಮ್ಮ ಋಷಿಮುನಿಗಳು ಶಬ್ದ ಬ್ರಹ್ಮವೆಂದು ಕರೆದು ಶಬ್ದಕ್ಕೆ ಬ್ರಹ್ಮನ ಸ್ಥಾನವನ್ನು ಕೊಟ್ಟಿರುವಂಥದ್ದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ನಮ್ಮ ಮಾತು ಮುತ್ತಿನ ಹಾರದಂತೆ ಸುಂದರವಾಗಿ, ಮಾಣಿಕ್ಯದ ದೀಪ್ತಿಯಂತೆ ಪ್ರಕಾಶಮಾನವಾಗಿ, ಸ್ಫಟಿಕದ ಸಲಾಕೆಯಂತೆ ಶುಭ್ರವಾಗಿರಬೇಕು. ಅಷ್ಟೇ ಅಲ್ಲ, ನಮ್ಮ ಮಾತು ಆ ಮಹಾದೇವನೇ ಮೆಚ್ಚಿ ಅಹುದಹುದೆಂದು ತಲೆದೂಗುವ ಹಾಗೆ ಇರಬೇಕು ಎಂದಿರುವರು ಬಸವಣ್ಣನವರು. ಅವರೇ ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ ಎಂದು ತಮ್ಮ ಇನ್ನೊಂದು ವಚನದಲ್ಲಿ ಹೇಳಿರುವಂಥದ್ದು. ಅಯ್ಯ ಅಣ್ಣ ಎಂಬ ಮೃದುವಾದ ಮಾತು ಸ್ವರ್ಗವನ್ನೇ ನಿರ್ಮಿಸುತ್ತದೆ. ಎಲವೋ ಎಂಥೋ ಏನೋ ಎಂಬ ಕಠೋರವಾದಂತಹ ಮಾತು ನರಕವನ್ನೇ ನಿರ್ಮಿಸುತ್ತದೆ. ಆದ್ದರಿಂದ ಮಾತಿನಲ್ಲಿ ಅದೆಂಥ ಶಕ್ತಿ ಇದೆ ಎಂಬುದು ತಿಳಿದುಬರುತ್ತದೆ. ಪ್ರಪಂಚದ ತುಂಬ ಜ್ಞಾನಗಂಗೆ ಹರಿದಾಡುವಂತೆ ಮಾಡಿದ ಮಾತು ನಿಜವಾಗಿಯೂ ಅಮೂಲ್ಯವಾದುದು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.